ಟೋಟಲ್ 11 ಜನ ಕಡಿಯೋಕೆ 11 ಜನ ಸೋರಕ್ಕೆ ಕರೆಕ್ಟ್ ಅಲ್ಲ. ಮೇಲ್ಗಡೆ ಮಾತ್ರ ಫುಲ್ ಪೆನ್ಸಿಲ್ ಕಸಿ ಮಾಡಿಸ್ತಾ ಇಲ್ಲ, ಫುಲ್ ಒಂಥರ ನಿಮ್ಗೆ ಒಂಥರ ಶೇಡ್ ಅಂಬ್ರೆಲ್ಲಾ ತರ ಬಿಡ್ತಾ ಇದೀವಿ. 80-90 ಹುಳ ಇರ್ಬೋದು. ಸ್ಪಾಟ್ ಜೆಟ್ಟಿಗೆಲ್ಲ ನೋಡಿ ಉದ್ದುದ ಕಂಬ ತರಿಸಿ ಹಾಕ್ಸಕ್ಕೆ. ಒಂದೇನಂತ ನೋಡಿ ಈ ತರ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂತಂದ್ರೆ ಈಗ ಮೇಲ್ಗಡೆ ಮಾತ್ರ ಬಿಟ್ಟಿರ್ತೀವಲ್ಲ ಒಂಥರ ಅಂಬ್ರೆಲ್ಲಾ ತರ, ಇನ್ ಕೇಸ್ ಜೋರ್ ಮಳೆ ಆಯಿತು, ಗಾಳಿ ಜಾಸ್ತಿ ಆಯಿತು ಅಂತ ಅದು ಪಲ್ಟಿ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕಮಂಗ್ಳೂರು ಡ್ರಿಸಲ್ ಆಗ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ ನೋಡಿ, ಆದರೆ ತೋಟದಲ್ಲಿ ಮಳೆ ಇಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಆಯ್ತು, ಗೋವಾ ಟ್ರಿಪ್ ಆಯ್ತು. ಈಗ ಬಂದ್ಬಿಟ್ಟು ಮರಗಸಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಮಳೆ ಬರಲಿ ಅಂತ ವೆಯ್ಟ್ ಮಾಡಿದ್ವಿ ಮರಗಸಿಗೆ. ಮಳೆ ಬರೋಕೆ ಕಾಣಿಸ್ತಿಲ್ಲ, ಅದಕ್ಕೆ ಮರಗಸಿ ಮಾಡಿಸ್ಕೊಂಡ್ಬಿಟ್ಟು ಆದಷ್ಟು ನೀರು ಹೊಡಿತಾ ಇದೀವಿ. ಕಳೆದ ವರ್ಷ ಟೀಮೇ ಬಂದಿದೆ ನಮಗೆ ನೋಡಿ, ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಇವರೆಲ್ಲ ನಮ್ಮ ಕಳೆದ ವರ್ಷ ಬಂದವ್ರು ನೋಡಿ. ಕಳೆದ ವರ್ಷ ಮಾಡಿದವ್ರು ಎಷ್ಟು ಜನ ಬಂದಿದ್ದಾರೆ ಇಲ್ಲಿ? ಈಗ 5 ಜನ ಬಂದಿದ್ದಾರೆ, ಎಲ್ಲ ಹೊಸ ಬ್ಯಾಚ್ ಬಂದಿದ್ದಾರೆ. ಟೋಟಲ್ 11 ಜನ ಕಡಿಯೋಕೆ 11 ಜನ ಸೋರಕ್ಕೆ ಕರೆಕ್ಟ್ ಅಲ್ಲ. ಇವ್ರು ಬಂದ್ಬಿಟ್ಟು ಮೇಸ್ತ್ರಿ ಕಾಯ್ತಾ ಇದ್ದಾರೆ. ಮೇಸ್ತ್ರಿ ಬಂದಾದ್ಮೇಲೆ ಪುನಃ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಂದು ಆಮೇಲೆ ನಾನು ಬರ್ತೀನಿ ಇಲ್ಲಿಗೆ. ಸಿಗೋಣ, ಆಮೇಲೆ ಬರ್ತೀನಿ ನನಗೆ. ಏಣಿ ಎಲ್ಲ ತೊಗೊಂಡಿದ್ದಾರೆ. ಈ ವರ್ಷ ನಾವು ಮರಗಸಿನ ಜಾಸ್ತಿ ಟಾಪ್ ಮಾಡ್ಸೋಕೆ ಹೋಗಲ್ಲ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಹ್ಯೂಮಿಡ್ ಇರೋದ್ರಿಂದ ಅಡಿಜೋಲ್ ತೆಕ್ಕೊಳ್ತೀವಿ. ಕಳೆದ ವರ್ಷ ಮರಗಸಿ ಮಾಡಿದ್ವಿ, ಆದರೆ ಕಳೆದ ವರ್ಷ ನಾವು ಪೆನ್ಸಿಲ್ ಕಸಿ ಮಾಡ್ತಾ ಇದ್ವಿ. ಈ ವರ್ಷ ಪೆನ್ಸಿಲ್ ಕಸಿ ಮಾಡಲ್ಲ, ಅಡಿಜೋಲ್ ತೆಕ್ಕೊಳ್ತೀವಿ. ಎಷ್ಟಾಗುತ್ತೆ ಅಷ್ಟು ಮೇಲೆ ತೆಕ್ಕೊಳ್ತೀವಿ, ಮತ್ತೆ ಮೇಲ್ಗಡೆ ಮಾತ್ರ ಪೆನ್ಸಿಲ್ ಕಸಿ ಮಾಡಕ್ಕೆ ಹೋಗಲ್ಲ, ಹಂಗೆ ಬಿಡ್ತೀವಿ. ಮರಗಸಿ ಆಗ್ತಾ ಇದೆ, ನೀವು ನೋಡ್ತಿದ್ದೀರಾ ನೋಡಿ, ಇಲ್ಲಿ ಎಲ್ಲ ಓಪನ್ ಮಾಡ್ತಾ ಇದೀವಿ. ಆದ್ರೆ ಮೇಲ್ಗಡೆ ಮಾತ್ರ ಫುಲ್ ಪೆನ್ಸಿಲ್ ಕಸಿ ಮಾಡಿಸ್ತಾ ಇಲ್ಲ, ಫುಲ್ ಒಂಥರ ನಿಮ್ಗೆ ಒಂಥರ ಶೇಡ್ ಅಂಬ್ರೆಲ್ಲಾ ತರ ಬಿಡ್ತಾ ಇದೀವಿ. ಹಂಗೆ ಇಲ್ಲಿ ಸೌರೋದು ಅಮ್ಮ ಕೊನೆ ಚುರಿಂಚಲೆ ಏನೋ ತಮಿಳು ಅರ್ಧಂಬರ್ಧ ಗೊತ್ತು, ಅರ್ಧಂಬರ್ಧದಲ್ಲಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ ನಾವು. ಏನು ಮಣಿಗಂಡ ಏನಿದು ಬಿಸಿಲು ಹಿಂಗಾಗಿತ್ತಲ್ಲ ಈಗ, ಭಾರಿ ಬಿಸಿಲು ಇದಲ್ಲ. ಎಲ್ಲ ಚಿನ್ನ ಚಿನ್ನ ಇಟ್ಟೋಣಪ್ಪ, ಎಟ್ಟು ಒರೇ ರಾಶಿ ಪಡೋಣ. ಎಲ್ಲ ಬಿಡಿ ರಾಶಿ ಕಡೆ 11 ಜನ ಇದ್ದಾರೆ, ಸೌರ 11 ಜನ ಇದ್ದಾರೆ. ಇದ್ರಲ್ಲಿ ನೋಡಿ, ಇಲ್ಲಿ ಫುಲ್ಲು ಚಿಕ್ಕದಾಗಿ ಸೌರ್ಬಿಟ್ಟು ಒಂದು ಸೈಡಿಗೆ ಹಾಕೊಳ್ತಾ ಇದೀವಿ. ಈಗ ಇವರು ಮರಗಸಿ ಮಾಡ್ತಾ ಇರ್ತಾರೆ, ನಾವು ಹೋಗ್ಬಿಟ್ಟು ಸ್ಪ್ರಿಂಕ್ಲರ್ ಜೋಡಿಸ್ಕೊಂಡ್ ಬಂದ್ಬಿಡ್ತೀವಿ. ಯಾಕೆಂತಂದ್ರೆ ಗೋವಾಕ್ ಹೋದ್ಮೇಲೆ ನಾವು ಸ್ಪ್ರಿಂಕ್ಲರ್ ಹೊಡೆದಿಲ್ಲ, ನೀರ್ ಕಲೆಕ್ಟ್ ಆಗಿ ಅಂತಿದ್ವಿ. ಈಗ ಬಂದು ನೋಡ್ತೀವಿ ಫುಲ್ ಬಾಡೋದಂಗೆ ಆಗ್ಬಿಟ್ಟಿದೆ. ಎಷ್ಟು ನೀರು ಹೊಡೆದ್ರು ಪ್ರಯೋಜನೆ ಬೇರೆ 10 ದಿನಕ್ಕೆ ಮಾತ್ರ, ದಿನಕ್ಕೂ ಇಲ್ಲ 7-8 ದಿನಕ್ಕೆ ಮಾತ್ರ. ಎಷ್ಟೆಷ್ಟಾಗುತ್ತೆ ಅಷ್ಟು ಮುಂದೆ ತಳ್ತಾ ಹೋಗೋದಷ್ಟೇ. ಮಳೆ ಬರ್ದಲ್ಲಿ ಏನು ಸಾಧ್ಯನೇ ಇಲ್ಲ. ನೋಡಿ ಮರಗಸಿ ಮಾಡ್ತಾ ಇದ್ದಾರೆ ನೋಡಿ. ಬ್ರೋಕೋ ಟ್ರಾಪ್ಸ್ ಕಟ್ಟಿದೀವಿ. ಇಲ್ಲಿ ನೋಡಿ ಕೆಳಗೆ ಎಷ್ಟು ಹುಳ ಬಿದ್ದಿದೆ ಅಂತ ನೋಡಿ, ಹುಳ ಒಳಗೆ ಬಿದ್ದಿರೋದು 80-90 ಹುಳ ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಗೋವಾಕ್ಕಿಂತ ಇಲ್ಲೇ ಹೀಟ್ ಇದೆ. ಎಲ್ಲ ಹೇಳ್ತಿದ್ರು ರಾಂಗ್ ಟೈಮಲ್ಲಿ ಗೋವಾಕ್ಕೆ ಹೋಗ್ತಿದ್ದೀರ ಅಂತ. ನಾವು ರಾಂಗ್ ಟೈಮ್ ಅಂದ್ಕೊಂಡು ಹೋಗಿದ್ದು. ಏನು ಪ್ಲೆಸೆಂಟ್ ಆಗಿತ್ತು ಅಂತ ಗೋವಾ ನಿಜವಾಗ್ಲೂ ಹ್ಯೂಮಿಡೇ ಇರಲಿಲ್ಲ. ಇಲ್ಲಿ ಉರಿ ಅಂದರೆ ಅಂಥ ಉರಿ ಇದೆ ಬಿಸಿಲು. ಪ್ಲಾಂಟೇಶನ್ ಮಾತ್ರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ನೀರಿದೆ, ಸ್ಪ್ರಿಂಕ್ಲರ್ ಸ್ಟಾರ್ಟ್ ಸ್ವಲ್ಪ ನೀರು ಬಂದಿದೆ, ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ಬೇಕು, ಮತ್ತೇನಿಲ್ಲ. ಬನ್ನೀಗ ನೆಕ್ಸ್ಟ್ ಸ್ಪಾಟ್ ಜೆಟ್ಟಿಗೆಲ್ಲ ನೋಡಿ ಉದ್ದುದ ಕಂಬ ತರಿಸಿ ಹಾಕ್ಸೋಕ್ಕೆ. ಇದು 9 ಅಡಿ ಇದೆ. ನಮ್ಮದು ಸ್ಪಾಟ್ ಜೆಟ್ ಬಂದು 10 ಅಡಿ ಬರುತ್ತೆ. ಇದೊಂದು 2 ಅಡಿ ಒಳಗೆ ಹೋಗುತ್ತೆ. ಕ್ಲೀನಾಗಿ ಗಟ್ಟಿ ನಿಲ್ಲಾಕಿದ್ದು. ಇದು ನಾನು ತರಿಸಿದ್ದು ಹಾಂದಿಯಿಂದ ತರಿಸಿದ್ದು ನಾನು, ಮಲ್ಲೇಶ್ ಅಂತ. ಅವ್ರ ನಂಬರ್ ಕೊಟ್ಟಿರ್ತೀನಿ, ಯಾರ್ಯಾರಿಗೆ ಬೇಕೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಆರ್ಡರ್ ಕೊಡ್ಕೋಬೋದು. ತಕ್ಕಂಗೆ ಸೈಜ್ ತಕ್ಕಂಗೆ ಮಾಡ್ಕೊಡ್ತಾರೆ. ಮಲ್ಲೇಶ್ ನಂಬರ್ ಹೇಳು. 702222510854 ಮಲ್ಲೇಶ್ ಅಂತ. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವರಿಗೆ ಫೋನ್ ಮಾಡಿಬಿಟ್ಟು ನೀವು ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ ರೀಸನಬಲ್ ರೇಟಲ್ಲಿ. ಗುಡ್ ಮಾರ್ನಿಂಗ್, ಬನ್ನಿ ನೋಡಿ. ಈಗ ಮರಗಸಿ ಆಗ್ತಾ ಇದೆ, ಎಲ್ಲ ಓಪನ್ ಆಗಿದೆ ಫುಲ್ಲು. ಅಂದರೆ ನಾವೊಂದು ಅಟ್ಲೀಸ್ಟ್ ಒಂದು 40% ಶೇಡ್ ಇಟ್ಟಿದ್ದೀವಿ ಮೇಲೆ. ಮೇಲ್ಗಡೆ ತೆಗೋಕ್ಕೇನು ಹೋಗಿಲ್ಲ. ಮಿಕ್ಸಲ್ಲಿದ್ದಾಳೆ ಜೆಟ್ ಹಿಡ್ಕೊಂಡು. ನಾವೀಗ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದೀವಿ. ಈಗ ಏನಂತಾರೆ, ಇಲ್ಲಿ ಓಪನ್ ಮಾಡ್ದಂಗೂ ಈ ಕಡೆ ನೀರು ಹಿಡ್ಕೊಂಡು ಬಂದ್ಬಿಡ್ತೀವಿ. ಈಗ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದಾರೆ ಎಲ್ಲ ಕಡೆನೂ ಸವರ್ಬಿಟ್ಟು. ಅದರೊಳಗೆ ಮಧ್ಯದಲ್ಲಿ ಎಲ್ಲ ಹಾಕಿದ್ದಾರೆ. ಈಗ ಇಷ್ಟು ಓಪನ್ ಆಗಿದೆ ಅಷ್ಟೇ ನೋಡಿ. ಒಂದೇನಂತ ನೋಡಿ, ಈ ಥರ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂತಂದರೆ ಈಗ ಮೇಲ್ಗಡೆ ಮಾತ್ರ ಬಿಟ್ಟಿರ್ತೀವಲ್ಲ ಒಂಥರ ಅಂಬ್ರೆಲ್ಲಾ ಥರ, ಇನ್ ಕೇಸ್ ಜೋರ್ ಮಳೆ ಆಯಿತು, ಗಾಳಿ ಜಾಸ್ತಿ ಆಯಿತು ಅಂತ ಅದು ಪಲ್ಟಿ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ನಮ್ಗೆ ಇದೇ ಥರ ಎಕ್ಸ್ಪೀರಿಯನ್ಸ್ ಒಂದು 4 years ಬ್ಯಾಕ್ ಆಗಿತ್ತು. ಇಲ್ಲಿ ಮರಗಸಿ ಮಾಡಿದ್ವಲ್ಲ, ಅಲ್ಲಿ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ಓಪನ್ ಆಗಿದೆ. ಓಪನ್ ಆದಮೇಲೆ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ, ನೀರು ಹೊಡಿಲೇಬೇಕು. ಸ್ಕಿಪ್ಪಲ್ಲಿ 2 ಗಂಟೆ ಹೊಡಿತಾ ಇದ್ದೀವಿ. ನೀರು ಎಷ್ಟಿದೆ ಅಷ್ಟು ಸ್ಪ್ರಿಂಕ್ಲರ್ ಮಾಡ್ತಿದ್ದೀವಿ ಅಷ್ಟೇ ತಕ್ಕಂಗೆ. ಇಲ್ಲ ಎಷ್ಟು ರೌಂಡ್ ಹೊಡಿತೀವಿ ಅಂತ ನಮಗೆ ಮರ್ತೋಗ್ಬಿಟ್ಟಿದೆ. ಎಲ್ಲೇ ಎಷ್ಟೆಷ್ಟು ಸತಿ ಹೊಡಿತೀವಿ ಅಂತ ಮರ್ತೋದಂಗೆ ಆಗ್ಬಿಟ್ಟಿದೆ ನಿಜವಾಗ್ಲೂ. ಅದು ಮರಗಸಿನೂ ಹೋಗ್ತಾ ಇದೆ, ಜನ ಇಲ್ಲ. ಸ್ಪ್ರಿಂಕ್ಲರ್ ನೋಡ್ಕೋಬೇಕು. ಸ್ಪ್ರಿಂಕ್ಲರ್ ಫುಲ್ ಜೆಟ್ ಕೂಸ್ಕೊಂಡು ಮರಗಸಿ ಹೋಗ್ಬೇಕು. ಆಮೇಲೆ ಅದು ಇದು ಸಿಕ್ಕಾಪಟ್ಟೆ ಟೆನ್ಷನ್ ಎಲ್ಲ ಹೇಳ್ತಿದ್ದಾರೆ. ಬ್ಲಾಗ್ ಬರ್ತಾ ಇಲ್ಲ ಅಂತ. ಬ್ಲಾಗ್ ಯಾಕೆ ಬರ್ತಾ ಇಲ್ಲ ಅಂತಂದರೆ ಜನ ಇಲ್ಲ. ಎಲ್ಲ ಕೆಲಸ ನಾವು ಮಾಡಬೇಕಾಗಿದೆ. ಈಗ ಎಲ್ಲ ಕೆಲಸ ನಮ್ಗೆ ಆ ಕೈಯಲ್ಲಿ ಏನು ಆಗ್ತಿದೆ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ತಾಯಿದ್ದೀನಿ. ಒಂದ್ಸತಿ ಜನ ಎಲೆಕ್ಷನ್ಸ್ ಆದಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಂದಾದಮೇಲೆ ಬ್ಲಾಗ್ಸ್ ಬರುತ್ತೆ. ಇಲ್ಲಿ ಅಲ್ಲಿ ತನಕ ರೆಗ್ಯುಲರ್ ಬ್ಲಾಗ್ಸ್ ಬರ್ತಾ ಇರುತ್ತೆ, ಟೆನ್ಷನ್ ಇಲ್ಲ. ಬನ್ನಿ, ಮುಡಿಗೆ ಹೋಗ್ತಿದ್ದೆ ಅರ್ಜೆಂಟು. ಹಾಗೆ ಸ್ಪ್ರಿಂಕ್ಲರ್ ಆಫ್ ಮಾಡಿದ್ದು ಬಂದೆ, ಮುಡಿಗೆ ಹೋಗ್ಬಿಡೋಣ ಅಂತ. ನಾನೀಗ ಮುಡಿಗೆ ಹೋಗ್ಬಿಟ್ಟು 5 ನಿಮಿಷ ಕೆಲಸ. ಒಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಳ್ಳೋದು, ಮನೆಗೆ ಬರೋದು. ಡೇ ಬಂದುಬಿಟ್ಟು ಇವತ್ತು ಮಳೆ ಬರಬೇಕು ಅಂತ ಇದೆ. ನೋಡೋಣ ಮಳೆ ಬರುತ್ತಾ ಅಂತ ನೋಡೋಣ. ಮಳೆ ಬಂದರೆ ಅಪ್ಡೇಟ್ ಇದ್ದೇ ಇರುತ್ತೆ ನಂದು ಸಬ್ಸ್ಕ್ರೈಬರ್ಸ್ಗೆ. ಮತ್ತು ಎಲ್ಲ ಕೇಳ್ತಾ ಇದ್ದಾರೆ ರೆಗ್ಯುಲರ್ ಬ್ಲಾಗ್ಸ್ ಮಾಡಿ ಅಂತ. ರೆಗ್ಯುಲರ್ ಬ್ಲಾಗ್ಸ್ ಮಾಡೇ ಮಾಡ್ತೀನಿ. ಬನ್ನೀಗ ನಾನೀಗ ಜನಪುರದಲ್ಲಿದ್ದೀನಿ. ನಾನೀಗ ಜನಪುರ ಟು ಮೂಡಿಗೆರೆ. ಟೂರಿಸ್ಟ್ಗಳು ಪುನಃ ವರ್ಕ್ ಸ್ಟಾರ್ಟ್ ಆದರೆ, ಈಗ ವೆಕೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಟೂರಿಸ್ಟ್ಗಳು ಜಾಸ್ತಿ ಆಗ್ತಾರೆ ಈಗ ನೋಡಿ. ಇಲ್ಲಿ ಹೊರಗಡೆ ಸ್ಟೇಟಿಂದೆಲ್ಲ ಬರ್ತಾ ಇದ್ದಾರೆ ಈಗ ನೋಡಿ. ಚಂಡೀಗಢ ಗಾಡಿ ಹೋಯ್ತು ಈಗ. ಬನ್ನಿ, ನಾನು ಹೇಳಿದ್ನಲ್ಲ ಒಬ್ರು ಗೆಸ್ಟ್ ಬರ್ತಾರೆ ಅಂತ, ಅವ್ರನ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ನೋಡಿ. ಏನೇನೇನ ಮತ್ತೆ ಬಂದು ಮಂಗಳೂರಿಂದ ಈಗ ಹೋಗ್ತಾ ಇದ್ದೀವಿ. ವೆಕೇಷನ್ಸ್ ಟೈಮ್, ಈಗ ವೆಕೇಷನ್ ಟೈಮ್. ಮತ್ತೆ ಏನೇ ಮಂಗಳೂರು ಶೆಕೆ ಇದೆಯಾ?
ಓ ತುಂಬಾ ಶೆಕೆ ಇದೆ. ಮಳೆ ಬಂತ? ಇಲ್ಲ ಮಳೆನೇ ಇಲ್ಲ. ಮಳೆ ಇಲ್ಲ, ಎಲ್ಲೂ ಇಲ್ಲ. ನೆನೆ ಅದು ಇಲ್ಲಿ ಬಂದಿದೆ. ಸೇಮ್ ಶೆಕೆ. ಇವತ್ತು 100% ಮಳೆ ಬರೋ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಚಿಕ್ಕಮಂಗ್ಳೂರು ಡ್ರಿಸಲ್ ಆಗ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ ನೋಡಿ. ಆದರೆ ತೋಟದಲ್ಲಿ ಮಳೆ ಇಲ್ಲ. ಫೋನ್ ಮಾಡಿದ್ದೆ, ಮಳೆ ಇಲ್ಲ ಅಂತಂದ್ರು. ಮಕ್ಕಳು ನಾವೆಲ್ಲ ಚಿಕ್ಕಮಂಗ್ಳೂರು ಬಂದಿದ್ವಿ. ಕಮ್ ಈಗ ಬನ್ನಿ. ಈಗ ಎಲ್ಲ ಸೇರ್ಬಿಟ್ಟು ಆಟಾಡ್ತಾ ಇದೀವಿ. ಏನು ರೂಲ್ಸ್ ಏನು? ರೂಲ್ಸ್ 7 ಟೆನ್ಸ್ ಅಂತ 7 ಟೆನ್ಸ್ ಅಲ್ಲ, ಇದು ಲಗೋರಿ. ಇದು ನಾವು ಮಾಡ್ತಾ ಇದ್ವಿ ಮೊದಲು, ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೆ ನೋಡೋಣ ಅಂತ. ಈಗ ಮಕ್ಕಳು ಟೀಮ್ ಯಾವುದು? ಮಕ್ಕಳದು ನಾನು ಮತ್ತು ನೈನಾ ಕ್ಯಾಪ್ಟನ್. ನಾನು ಶ್ರೀಯಾನ್ ವೀರ್ ಟೀಮ್. ಬನ್ನಿ ಈಗ ಆಗ್ತಾ ಇದೆ ಇಲ್ಲಿ. ನಾನು ಮತ್ತೆ ವೀಕ್ಷಾ ಒಂದು ಟೀಮು, ನೈನಾ, ವೀರು, ಶ್ರೇಯಾನ್ ಒಂದು ಟೀಮು. ಅಂದ್ರೆ ನಾಲ್ಕು ಔಟ್. ಎಲ್ಲಿ ಕೊಡ್ತಿರೋದು? ಊರು ಬಿಟ್ಟು. ನೈನಾ ಔಟ್. ಹಾಂ ನೈನಾ ಓಡ ನೈನಾ ಓಡ ಬಾ ಫಸ್ಟ್. ಹಾಂ ಓ ರಿಲ್ಯಾಕ್ಸ್ ಮಾಡು. ಹಾಂ ತಪ್ಪಿಡ ತಪ್ಪಿಟ. ಬಾಬಾ ನೈನಾ ಬಾ ನೈನಾ ಬಾ ನೀ ಕಟ್ಟು, ನಾನು ತಪ್ಪಿಡು. ನೈನಾ ಬೇಗ. ಹಾಂ ವಿನ್ನರ್ಸ್. ಫುಲ್ ಸುಸ್ತಾಯಿತು. ಇಲ್ಲಿಗೆ ವ್ಲಾಗ್ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗ್ ಇಸ್ಕೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side.